ಫಸ್ಟ್ ಡೇ ಫಾರ್ಮ್ ವಿಸಿಟ್ ಹೋಗ್ತಾ ಇದೀವಿ. ಎಕ್ಸೈಟ್ಮೆಂಟ್ ಅದು ಫುಲ್ ಇದೆ. ನೋಡಿ ಏನಾಗುತ್ತೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವಂತೂ. ಈಗ ನೀವೇ ನಿಮಗೆ ಗೈಡ್ ಈಗ, ಯಾಕೆಂದರೆ ನಿಮ್ಗೆ ಎಕ್ಸಾಟಿಕ್ ಫುಡ್ಸ್ ಬಗ್ಗೆ ಇಷ್ಟು ನಾಲೆಜ್ ಇರೋದ್ರಿಂದ ನಮಗೂ ಸ್ವಲ್ಪ ಗೊತ್ತಾಗುತ್ತೆ ಏನೇನು ಮಾಡಬೇಕು ಅಂತ. ಮೇನ್ ಕಲಿಯೋದು ವ್ಯಾಲ್ಯೂ ಎಡಿಷನ್. ಹೌದಲ್ಲ, ವ್ಯಾಲ್ಯೂ ಎಡಿಷನ್ ಏನು ಮಾಡ್ಬೋದು ನಾವು ಬೆಳೆದಿರೋದು ಅಂತ. ಹೌದು. ಫಸ್ಟ್ ಡೇ ಫಾರ್ಮಿಗೆ ಬಂದಿದೆ. ಇದು ಬಂದ್ಬಿಟ್ಟು ಕಿಂಗ್ ಫಾರ್ಮ್. ಇದು ರಾಜಂದು ಫಾರ್ಮ್. ಇಲ್ಲಿ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಿರೋದು ರಾಂಬುಟಾನು, ಮ್ಯಾಂಗೋಸ್ಟೀನು, ದುರಿಯಾನ್ ಎಲ್ಲ ಇದೆ. ನೀವು ನೋಡ್ಬೋದು ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಮರದಲ್ಲಿ ಇದೆಲ್ಲ ತಿನ್ನೋದೆ. ನೋಡಿ ಲಾವಾ, ಇಲ್ಲಿ ನೋಡಿ ಮೇಲೆ ಲಾವಾ ಹತ್ಬಿಟ್ಟಿದ್ದಾನೆ ಇಲ್ಲಿ ಕುಯ್ಯಕ್ಕೆ. ಇಲ್ಲಿ ನೋಡಿ ಎಲ್ಲ ಇಲ್ಲಿ ತಿಂತಾ ಇದ್ದಾರೆ. ಗೌರಕ್ಕ ಮ್ಯಾಂಗೋ ಹೈ ಡೆನ್ಸಿಟಿ ಕ್ರಾಪ್ ಇದು ಮಾಡಲಿಕ್ಕೆ ಇಸ್ರೇಲಲ್ಲಿ ಫಸ್ಟ್ ಇದು ಸ್ಟಾರ್ಟ್ ಆಗಿದ್ದು. ಪರ್ಪಸ್ ಏನು ಅಂತ ಹೇಳಿದ್ರೆ ಮೆಕ್ಯಾನೈಸೇಷನ್ ಮಾಡಲಿಕ್ಕೆ, ಪ್ಲಸ್ ಮೆಕ್ಯಾನೈಸೇಷನ್ ಅಲ್ಲಿ ಹಾರ್ವೆಸ್ಟ್ ಮಾಡಲಿಕ್ಕೆ. ಇಲ್ಲಿ KP ಗಾರ್ಡನ್ ಓನರ್ ಇದ್ದಾರೆ. ಹಾಯ್ ಮ್ಯಾಮ್. ಹಾಯ್, ಹಲೋ. ಓ ವೆರಿ ನೈಸ್. ಬಹಳ ಖುಷಿ. ಹೌದೌದು. ಮತ್ತೆ ಅವರ ಗೈಡ್ ಹೌದು, ಚೆನ್ನಾಗಿದ್ರಲ್ಲ. ಹೌದು, ಬೇಕಾದಷ್ಟು ಹಣ್ಣು ತಿಂದೆವು. ಹೌದು. ಮತ್ತೆ ಫಸ್ಟ್ ನನಗೆ ಈಗ ಒಂದು ಇಂಪಾರ್ಟೆಂಟ್ ನನಗೆ ಏನು ಈ ವಿಷಯದಲ್ಲಿ ಗೊತ್ತಾಯ್ತು ಅಂತಂದ್ರೆ, ತೋಟ ಚೆನ್ನಾಗಿಲ್ಲ ಅಂತ ಪರವಾಗಿಲ್ಲ, ಗೈಡ್ ಚೆನ್ನಾಗಿರ್ಬೇಕು. ಹೌದು. ಇಲ್ಲಿ ನೋಡಿ ಎಲ್ಲ ಚಿಕನ್ ವೆಜ್ ಇದೆ, ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ. ಹಾಯ್ ಹಾಯ್ ನೋಡಿ ಹೆಂಗಿದೆ ನೋಡಿ. ಸೂಪ್ ಇದೆ ನೋಡಿ, ಬಿಸಿ ಬಿಸಿ ಸೂಪ್ ಇದೆ ಇಲ್ಲಿ. ಚಿಕನ್. ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ಬನ್ನಿ, ಇವತ್ತು ಫಸ್ಟ್ ಡೇ ನಮ್ಮದು. ನೆನ್ನೆ ಬೇರೆ ಟ್ರಾವೆಲ್ ಇತ್ತು, ಇವತ್ತು ಬಂದ್ಬಿಟ್ಟು ಇವತ್ತು ಫಾರ್ಮ್ ವಿಸಿಟ್. ಏನಣ್ಣ ಬನ್ನಿ ಈಗ ಹೋಗುವ. ಡಿನ್ನರ್ ರೂಮ್ ಮತ್ತು ಲಂಚ್ ಮೇಲೆ. ಈಗ ಇಲ್ಲಿ ಕೆಳಗೆ ನಮಗೆ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್. ಸರ್ ಗುಡ್ ಮಾರ್ನಿಂಗ್. 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 ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಹೋಗಾಯ್ತು ನಮ್ಮ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಫಸ್ಟ್ ಡೇ ಫಾರ್ಮ್ ವಿಸಿಟ್ ಹೋಗ್ತಾ ಇದ್ದೀವಿ. ಎಕ್ಸೈಟ್ಮೆಂಟ್ ಅದು ಫುಲ್ ಇದೆ. ನೋಡಿ ಏನಾಗುತ್ತೆ ಅಂತ. ಆದರೆ ಡಿಪೆಂಡ್ ಆಗುತ್ತೆ ಎಷ್ಟು ಫ್ರೂಟ್ಸ್ ಇದೆ ಏನು ಅಂತ, ಯಾಕಂದರೆ ಸೀಸನ್ ಮುಗಿತಾ ಬಂದಿದೆ. ಮತ್ತೆ ಏನು ಸಮಾಚಾರ, ಏನಿದೆ ಇವತ್ತು ಎಕ್ಸ್ಪೆಕ್ಟೇಷನ್ಸು? ನೋಡಬೇಕು ಹೆಂಗಾಗುತ್ತೆ. ಕಮಾನ್ ಬನ್ನಿ. ನೋಡೋದಲ್ಲ, ನಮಗೆ ಮೇನ್ ಎಕ್ಸಾಟಿಕ್ ಫ್ರೂಟ್ಸ್ ಮತ್ತೆ ಇಂದು ಪಾಯಿಂಟ್ ನಂಗೆ ಎಂತ ಎಕ್ಸ್ಪೆಕ್ಟ್ ಮಾಡಿ ಹೇಳಿರಾ? ಈಗ ನಂಗೆ ಪೋಯ್ದು ಪಡ್ಚಿದ್ದು ನಂಗೆ ಕೊಡಗಕ್ಕೆ ಎಂತ ಮಾಡೋದು ನನಗೆ ಜ್ಞಾನ ಮಾಡಿ ನೋಡಿ. ಈಗ ಕರೆಕ್ಟ್. ಈ ಫ್ರೂಟ್ಸ್ ಇದೆಲ್ಲ ಅದೆಲ್ಲ ಬರೀ ಕಾಫಿ ಪೇಪರ್ಲೇ ಒಳ್ಳೆ. ಕರೆಕ್ಟ್. ಬಟ್ ಈಗ ಪುದಿಯವ್ರ ಎಕ್ಸ್ಪೀರಿಯನ್ಸ್ ನಂಗೆ ನೇರೆ ಹೋಯ್ತು ಅಲ್ಲಿ ಹತ್ರ ಈಗ ಕಂಡಿತ್ತು ನೇರೆ ನಂಗಳು ನಂಗಳು ಟ್ರೈ ಮಾಡೋಣ. ನೋಡಿ ಹಸಿರು ಆರ್ಗ್ಯಾನಿಕ್ ಬಂದರು. ಮೇನ್ ಮಾಡೆಲ್ ಕಮ್ ಇರೋದು CEO, ಡೈರೆಕ್ಟರ್ ಆಫ್ ಹಸಿರು ಆರ್ಗ್ಯಾನಿಕ್. ಸರ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಏನು ಎಕ್ಸಾಟಿಕ್ ಫ್ರೂಟ್ಸ್ ನೋಡೋಕ್ಕೆ? ನೋಡೋಣ. ಡ್ರ್ಯಾಗನ್ ಫ್ರೂಟ್ ನಾವೇ ಬೆಳಿತೀವಲ್ಲ. ಹೌದು, ಬೆಳಿತಿದ್ದೀರಾ? ತುಂಬಾ ಹಣ್ಣಾಗಿದೆ. ಮೊನ್ನೆ ಒಂದು 30 ಹಣ್ಣು ಕುಯ್ದಿದ್ದು. ಅಜಿತಣ್ಣ ನೀವು ಬೆಳೆದಿದ್ದೀರಲ್ಲ? ಹೌದು. ಅಜಿತಣ್ಣ ನಿನ್ನೊಂದು ಎಕ್ಸಾಟಿಕ್ ಫ್ರೂಟ್ ಒಂದು ಬಾಕಿ ಇದೆ ನಿಮ್ಮ ತೋಟಕ್ಕೆ ಹಾಕಕ್ಕೆ. ಪ್ಲಾನಿಂಗ್ ಇದೆಯಾ? ಇಲ್ಲ, ಸ್ವಲ್ಪ ಸ್ವಲ್ಪ ಹಾಕುವಂತೆ. ಸ್ವಲ್ಪ ಹಾಕಿದ್ರೆ ಅನಿಸಿದ್ರೆ ಅವ್ರು ಖಂಡಿತ ಆಗ್ತಾರೆ. ಸ್ವಲ್ಪ ಜಾಗ ರಿಸರ್ವ್ ಮಾಡಿ ಇಟ್ಟದ್ದು ಇದೆ. ಐಡ್ಲ್ ಆಗಿರೋದ್ರಲ್ಲಿ ಇನ್ನದೇ ಡೆವಲಪ್ ಮಾಡಬೇಕು. ಮೊಮ್ಮಗಳು. ಇಲ್ಲ ನೋಡಿ, ಇವರೆಲ್ಲ ಎಕ್ಸಾಟಿಕ್ ಫ್ರೂಟ್ಸ್ ಬೆಳೆದಿದ್ದಾರೆ. ದಾಂಬುಟ ತೋರಿಸಿದ್ರು. ಸೂಪರ್. ಚೆನ್ನಾಗಿದೆ. ಸರ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವಂತೂ? ಈಗ ನೀವೇ ನಿಮಗೆ ಗೈಡ್ ಈಗ, ಯಾಕೆಂದರೆ ನಿಮ್ಗೆ ಎಕ್ಸಾಟಿಕ್ ಫುಡ್ಸ್ ಬಗ್ಗೆ ಇಷ್ಟು ನಾಲೆಜ್ ಇರೋದ್ರಿಂದ ನಮಗೂ ಸ್ವಲ್ಪ ಗೊತ್ತಾಗುತ್ತೆ ಏನೇನು ಮಾಡಬೇಕು ಅಂತ. ಮೇನ್ ಕಲಿಯೋದು ವ್ಯಾಲ್ಯೂ ಎಡಿಷನ್. ಹೌದಲ್ಲ, ವ್ಯಾಲ್ಯೂ ಎಡಿಷನ್ ಏನು ಮಾಡ್ಬೋದು ನಾವು ಬೆಳೆದಿರೋದು ಅಂತ. ಹೌದು. ಅದೇ ವ್ಯಾಲ್ಯೂ ಎಡೆಡ್ ಮೇನ್ ಇರೋದು ನಿಮಗೆ. ನೀವೆಲ್ಲದಕ್ಕೂ ನಮ್ಗೆ ಹೇಳ್ಕೊಡ್ಬೇಕು, ಯಾಕೆಂದರೆ ನಾವು ಕಾಫಿ ಪೆಪ್ಪರ್ ಕರೆಕ್ಟ್ ಇರೋದ್ರಿಂದ ನಾವು ಅದ್ರ ಬಗ್ಗೆ ಏನು ಕಾನ್ಸಂಟ್ರೇಟ್ ಮಾಡಿಲ್ಲ. ನೀವೇ ಎಲ್ಲರಿಗೂ ಹೇಳ್ಕೊಡ್ಬೇಕು. ಈಗ ಇಲ್ಲ ಹೋಗ್ಬೇಕು ನಾವು. ಹೋಗೋಣ ಒಂದ್ಸತಿ. ಸರ್ ಬರ್ಬೋದಾ ನಾವು? ಸೂಪರ್. ಏನು ಗೌರಾಗ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್? ನಮ್ಮ ಟ್ರಿಪ್ ಚೆನ್ನಾಗಾಗಲಿ ಅಂತ. ಫ್ರೂಟ್ಸ್ ಟು ಈಟ್. ಮತ್ತೆ ನೋಡಿ ಅಭಿ ಅಂತ ಬರ್ತಿಲ್ಲ, ಅಭಿ ಅಣ್ಣ ಬರ್ತಿಲ್ಲ, ಅದು ಬ್ರದರ್. ವೆರಿ ನೈಸ್. ಇದು ಫಾರ್ಮಿಗೆ ಬಂದಿದೆ. ಇದು ಬಂದ್ಬಿಟ್ಟು ಕಿಂಗ್ ಫಾರ್ಮ್. ಇದು ರಾಜಂದು ಫಾರ್ಮ್. ಇಲ್ಲಿ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಿರೋದು ರಾಂಬುಟಾನು, ಮ್ಯಾಂಗೋಸ್ಟೀನು, ದುರಿಯಾನ್ ಎಲ್ಲ ಇದೆ. ಹಾಯ್ ಮ್ಯಾಮ್, ಹೌ ಯು? ನೈಸ್ ನೈಸ್, ಥ್ಯಾಂಕ್ ಯು ವೆರಿ ಮಚ್. ನೈಸ್ ಮೀಟಿಂಗ್ ಯು. ಸೇಮ್ ಇಯರ್. ಇಲ್ಲಿದ್ದಾರೆ ಈಗ ನೋಡಿ, ಇವರೆಲ್ಲ ಬೆಳಿಗ್ಗೆ ಬಂದ್ಬಿಟ್ಟು ಈಗ ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ. ಫಸ್ಟು ಫಾರ್ಮ್ ವಿಸಿಟ್ ಮಾಡೋಕ್ಕಿಂತ ಮುಂಚೆ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. ಈಗ ಕೇಳ್ತಾ ಇದ್ದೀವಿ ಕೂತ್ಕೊಂಡು ಏನೇನು ಆಗ್ತಾ ಇದೆ ಅಂತ. ಬನ್ನಿ.
ಕೈ ಹಾಕ್ಕೊಂಡು ತಗೊಳ್ಳಿ. ಇಲ್ಲಿ ನೋಡಿ, ಹಾಂ, ಥೈಲ್ಯಾಂಡ್ದು ಫಸ್ಟು ತಿನ್ನೋಣ. ಹ್ಞೂ, ಓ ದಿಸ್ ಇಸ್ ಗುಡ್. ಸಪ್ಪೆ ನಿಂದೆ ಚೆನ್ನಾಗಿತ್ತು. ನಾನು ಕೊಟ್ಟ ಥರ ಇದೆಯಾ? ನಿಂದು ಚೆನ್ನಾಗಿತ್ತು. ನೀವೇ ಕೂತಾ ನಿಮ್ಮ ಸೌತ್ ಕೇಂದ್ರದಲ್ಲಿ ಡ್ರೈ ಪ್ಲೇಸ್ ಅಲ್ಲ, ಸ್ವೀಟ್ ಜಾಸ್ತಿ. ನೋಡಿ ಎಲ್ಲ ಇಲ್ಲಿ ಕಿತ್ತು ತೋರಿಸ್ತಾ ಇದ್ದಾರೆಲ್ಲ, ನೀವು ನೋಡ್ಬೋದು ಇಲ್ಲಿ. This is Hong Kong. Hong Kong. ಇಲ್ಲಿ ನೋಡಿ, ಇಲ್ಲಿ ಮರದಲ್ಲಿ ಇದೆಲ್ಲ ತಿನ್ನೋದೆ. ಒಂದು ನಾನು ಏನು ಅಬ್ಸರ್ವ್ ಮಾಡಿದೆ ಅಂತಂದ್ರೆ, ಮ್ಯಾಂಗೋಸ್ಟೀನ್ ಮರ ಇಲ್ಲಿ ಸಿಕ್ಕಾಪಟ್ಟೆ ಬುಷಿಯಾಗಿದೆ, ಭಾರಿ ಜೋರಾಗಿದೆ. ಇಲ್ಲಿ ನೋಡಿ ಮೇಲೆ ಲಾವ ಹತ್ಬಿಟ್ಟಿದ್ದಾನೆ ಇಲ್ಲಿ ಕುಯ್ಯಕ್ಕೆ. ಇಲ್ಲಿ ನೋಡಿ ಎಲ್ಲ ಇಲ್ಲಿ ತಿಂತಾ ಇದ್ದಾರೆ. ಗೌರಕ್ಕ ನಂಗೊಂದು ಬಿಡಿಸ್ಕೊಡು. ಎಲ್ಲ ತೊಳ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಮತ್ತೆ ಮುಟ್ಟಕ್ಕೆ ಪರವಾಗಿಲ್ಲ. ಕೈ ಇನ್ನೊಂದ್ಸತಿ ತೊಳೆದ್ರೆ ಆಯ್ತು. ಇದೆಲ್ಲ ಸಿದ್ಧಾರ್ಥ. So sweet. ಓಕೆ, ಬನ್ನಿ ಈಗ ನಮ್ಮ ಜೊತೆ ಒಬ್ಬರು ಎಕ್ಸ್ಪರ್ಟ್ ಇದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಯಾಕೆಂತಂದರೆ ನಮಗೆ ಏನು ಗೊತ್ತಿದೆ ಅದ್ರ ಪ್ರಕಾರ ಇವರು ಐಡಿಯಾ ಹೇಳ್ತಾರೆ. ಸರ್ ಹೇಳಿ ಸರ್, ನಿಮ್ಮ ಇಂಟ್ರೊಡಕ್ಷನ್ ಕೊಟ್ಬಿಡಿ ಸ್ವಲ್ಪ. ನನ್ನ ಹೆಸರು KS ಅಶೋಕ್ ಕುಮಾರ್ ಅಂತ. ನಿಮ್ಮದು ಪ್ರಾಪರ್ಟಿ ಬಂದು ಚಿಕ್ಕಬಳ್ಳಾಪುರದಲ್ಲಿ ಇರೋದು? ಅಲ್ಲಿ ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರದಲ್ಲಿ ಮತ್ತು ಸುಳ್ಯ. ಹಾಂ, ಇದು ನಾನೀಗ ಮ್ಯಾಂಗೋ ಹೈ ಡೆನ್ಸಿಟಿ ಕ್ರಾಪ್ ಇದು ಮಾಡಲಿಕ್ಕೆ ಇಸ್ರೇಲಲ್ಲಿ ಫಸ್ಟ್ ಇದು ಸ್ಟಾರ್ಟ್ ಆಗಿದ್ದು. ಓಕೆ, ಪರ್ಪಸ್ ಏನು ಅಂತ ಹೇಳಿದ್ರೆ ಮೆಕ್ಯಾನೈಸೇಷನ್ ಮಾಡಲಿಕ್ಕೆ ಪ್ಲಸ್ ಮೆಕ್ಯಾನೈಸೇಷನಲ್ಲಿ ಹಾರ್ವೆಸ್ಟ್ ಮಾಡಲಿಕ್ಕೆ. ಮ್ಯಾಂಗೋ ಪ್ಲಾಂಟನ್ನು ಸಿಕ್ಕಾಬಟ್ಟೆ ನಾವು 30-40 ಫೀಟಿಗೆ ಹಾಕಿ ಬೆಳೀತಿದ್ದು. ಅದಾದ ನಂತರ ಅದನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಅದರದ್ದು ಪ್ರಾಪರ್ ಈಲ್ಡ್ ತಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ರೋ ಟು ರೋ, ಒಂದು ರೋದಲ್ಲಿ 3-4 ಫೀಟಿಗೆ ಒಂದೊಂದು ಗಿಡ, ಇಲ್ಲಿ ಟ್ರ್ಯಾಕ್ಟರ್ ಹೋಗುವಷ್ಟು ಜಾಗ, 2 ಸೈಡಲ್ಲಿ ಗಿಡ ನಟ್ಕೊಂಡು ಹೋದ್ರು. ಗಿಡ ನಟ್ಕೊಂಡು ಹೋದ ನಂತರ ಒಂದು ಪರ್ಟಿಕ್ಯುಲರ್, ಇದು ಆ್ಯಕ್ಚುಲಿ ದೊಡ್ಡ ಮರವನ್ನು ಪ್ರೂನ್ ಮಾಡಿ ಇವರು ಈ ಥರ ಬ್ರಾಂಚ್ ಬಿಟ್ಟಿದ್ದು. ಓಕೆ, ಈ ಬ್ರಾಂಚ್ ಅನ್ನು ಈಗ ಟಿಪ್ ಮಾಡ್ತಾರೆ. ಟಿಪ್ ಮಾಡಿದಾಗ ಈ ಚಿಗುರು ಬರ್ತದಲ್ಲ, ನಾಡು ಹೂ ಬರ್ತದೆ. ಓಕೆ, ಸೊ ನೆಕ್ಸ್ಟ್ ಇಯರ್ ಪುನಃ ಕ್ರಾಪ್ ಬಂದ ಕೂಡಲೇ ಪುನಃ ಬ್ಯಾಕ್ ಕಟಿಂಗ್ ಮಾಡ್ತಾರೆ. ಕಟ್ ಮಾಡ್ತಾರೆ. ಬ್ಯಾಕ್ ಕಟಿಂಗ್ ಮಾಡಿದಾಗ ಅಲ್ಲಿಂದ ಕ್ರಾಪ್ ಬರ್ತದೆ. ಅದೇ ಅದೇ ಅದೇ. ಒಂದು ಪರ್ಟಿಕ್ಯುಲರ್ ಗಿಡಕ್ಕೆ 20 kg 15 kg ಇದು ಅಷ್ಟು ಬರ್ತಿದ್ರಲ್ಲಿ? ಅಲ್ಲ, ಸಣ್ಣ ಗಿಡದಲ್ಲಿ ಇಷ್ಟು ದೊಡ್ಡ ಗಿಡದಲ್ಲಿ ಈಲ್ಡ್ ತಗೊಳ್ಳಿಕ್ಕೆ ಆಗ್ತದೆ. ವೆರಿ ನೈಸ್. ಮೋಸ್ಟ್ ಆಫ್ ದ ವೆರೈಟೀಸ್ ಸೂಟಬಲ್. ಮೋಸ್ಟ್ ಆಫ್ ದ ವೆರೈಟೀಸ್ ಸೂಟಬಲ್. ವೆರಿ ನೈಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಇನ್ಫಾರ್ಮೇಷನ್ ಕೊಡ್ರಿ ಸರ್, ಥ್ಯಾಂಕ್ಸ್. ಬನ್ನಿ ಈಗ ಒಂದೊಳ್ಳೆ ಫಾರ್ಮ್ ವಿಸಿಟ್ ಇತ್ತು. ಇದರಲ್ಲಿ ಮೀನು ನಾವು ಕವರ್ ಮಾಡಿದ್ದು, ಇದು ದುರಿಯನ್ ಇತ್ತು, ಪ್ಲಾಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು, ಆಮೇಲೆ ರಾಂಬುಟಾನ್ ಬಗ್ಗೆ ಮತ್ತು ಮ್ಯಾಂಗೋಸ್ಟೀನು ಎಲ್ಲ ತಿಂದ್ವಿ. ಈಗ ಬನ್ನಿ ಈಗ ನೆಕ್ಸ್ಟ್ ಫಾರ್ಮಿಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಓ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಬಾಯ್. ನೋಡಿ ಈಗ ಬನ್ನಿ ಈಗ ಸೆಕೆಂಡ್ ಫಾರ್ಮ್ ವಿಸಿಟ್ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು KP ಗಾರ್ಡನ್ ಅಂತ. ಇದರಲ್ಲೂ ಅಷ್ಟೇ ನಿಮಗೆ ಎಕ್ಸಾಟಿಕ್ ಫ್ರೂಟ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಓಕೆ. ಇಲ್ಲಿ ನೋಡಿ ನಮ್ಮ ಗೈಡ್ ಇದ್ದಾರೆ ಇಲ್ಲಿ. ಇಲ್ಲಿ KP ಗಾರ್ಡನ್ ಓನರ್ ಇದ್ದಾರೆ. ಹಾಯ್ ಮ್ಯಾಮ್. ಹಾಯ್, ಹಲೋ. ವೆರಿ ನೈಸ್. ಏನು ಹೇಳ್ತಿದ್ದಾರೆ ಅಂತ ಅವ್ರಿಗೆ ಬಂದ್ಬಿಟ್ಟು, ಇದು ಅವ್ರದ್ದು ಡ್ಯಾಡಿಂದ ಸಿಕ್ಕಿದ ಪ್ರಾಪರ್ಟಿ, 40 ಇಯರ್ಸಿಂದ ಈ ಪ್ರಾಪರ್ಟಿ ಇದೆ ಅಂತೆ. ಈಗ ಇವ್ರು ಬಂದ್ಬಿಟ್ಟು ಸೆಕೆಂಡ್ ಜನ್ರೇಷನ್ನು ಇವ್ರು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ, ಎಲ್ಲ ಈ ತೋಟದಲ್ಲಿ ಏನಿದೆ ಅಂತೆಲ್ಲ ತಿಳ್ಕೊಳ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಜನ ಬಂದ್ಬಿಟ್ಟು ಇಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಅಲ್ಲ ಏನಮ್ಮ ನೋಡಿ, ಇಲ್ಲೆಲ್ಲ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಬಂದ್ಬಿಟ್ಟು. ಎಲ್ಲೋ ನಡೀಲಿ ಇಲ್ಲಿ ಅಜಿತಣ್ಣ ರಿಲ್ಯಾಕ್ಸ್. ಅಜಿತಣ್ಣ ಏನು ಸಮಾಚಾರ, ಹೆಂಗೆ ಅನಿಸ್ತು? ಬಹಳ ಖುಷಿ ಆಯ್ತು. ಹಾಂ, ಹೌದೌದು. ಮತ್ತೆ ಅವರ ಗೈಡ್ ಹೌದು, ಬಹಳ ಚೆನ್ನಾಗಿದ್ರಲ್ಲ. ಹೌದು, ಬೇಕಾದಷ್ಟು ಹಣ್ಣು ತಿಂದೆವು. ಹೌದು. ಮತ್ತೆ ಫಸ್ಟ್ ನನಗೆ ಈಗ ಒಂದು ಇಂಪಾರ್ಟೆಂಟ್, ನನಗೆ ಏನು ಈ ವಿಷಯದಲ್ಲಿ ಗೊತ್ತಾಯ್ತು ಅಂತಂದರೆ, ತೋಟ ಚೆನ್ನಾಗಿಲ್ಲ ಅಂತ ಪೂರ್ಲ ಗೈಡ್ ಚೆನ್ನಾಗಿರ್ಬೇಕು. ಹೌದು. ಈಗ ನೋಡಿ ನಮ್ಮ ಕೈಯಲ್ಲೇ ಇಲ್ಲಿದೆ ತಿನ್ನಕ್ಕೆ, ಅದು ತಿಂದು ಸಾಕಾಗ್ಬಿಟ್ಟಿದೆ, ತಿನ್ನೋದೇ ಬೇಡ ಅನ್ಕೊಂಡಿದ್ದೆ. ಅದಕ್ಕೆ ಅದು ಇಲ್ಲಿ ನೋಡಿ ಅಣ್ಣ ತಿಂತಿದ್ದಾರೆ, ಭಾರಿ ಚೆನ್ನಾಗಿದೆ. ಹೌದು ನೋಡಿ ಇಲ್ಲಿ. ಅಲ್ಲ ಎಷ್ಟು ಫಸ್ಟಿಗೆ ಎಲ್ಲ ಓಡಾಡೋದು ಎರ್ಕರ್, ಈಗ ಕೈ ಸಿಕ್ಕಿದ್ರು ಬೇಡ ಅಂತ ಇದ್ದೀವಿ. ಅದೇ ಇದೇನಾಗುತ್ತೆ ಅಂದರೆ ಮಾರ್ಜಿನಲ್ ಏನೋ ಯುಟಿಲಿಟಿ ಅಂತ ಒಂದು ಓದಿದ್ದೆ ನಾನು. ದುಡ್ಡು ಮಾತ್ರ ಅಂತೆ ಮನುಷ್ಯನಿಗೆ ಬಂದಷ್ಟು ಬರಲಿ ಅನ್ನೋದು. ಒಂದ್ಸತಿ ಆ್ಯಪಲ್ ತಿಂದರೆ ಇನ್ನೊಂದು ಆ್ಯಪಲ್ ತಿನ್ನೋಣ ಅನಿಸುತ್ತೆ, ಇನ್ನೊಂದು ಆಮೇಲೆ ಡೌನ್ ಆಗ್ತಾ ಬರುತ್ತೆ ಅಂತೆ. ಅದು ಮಾರ್ಜಿನಲ್ ಏನೋ ಒಂದು ಯುಟಿಲಿಟಿ ಅಂತ ಇತ್ತು. ಸೆಕೆಂಡ್ ಎಕನಾಮಿಕ್ಸಲ್ಲಿ ಓದಿದ್ದೆ ನಾನು. ಇದು ಮಾತ್ರ ಎಷ್ಟು ಬೇಕಾದ್ರೂ ದುಡ್ಡು ಬರಲಿ ಅಂತೀವಿ ಅಂತೆ, ದುಡ್ಡು ಬರಲಿ. ಹೌದು ಪಲ್ಪ್ ಇದೆ. ಹೌದಾ? ಅಣ್ಣ ಹೇಳಿದ್ಮೇಲೆ ಒಂದು ತಿನ್ನೋಣ, ನಾವು ನೋಡೋಣ ಈಗ. ಹೌದು, ಇಲ್ಲಿ ನೋಡಿ ಬನ್ನೀಗ ಫುಡ್ಡು. ಅದೇ ಇಲ್ಲಿ ನೋಡಿ ಎಲ್ಲ ಚಿಕನ್ನು ವೆಜ್ ಇದೆ, ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ. ಹಾಯ್ ನೋಡಿ ಹೆಂಗಿದೆ ನೋಡಿ. ಸೂಪ್ ಇದೆ ನೋಡಿ, ಬಿಸಿ ಸೂಪ್ ಇದೆ ಅಲ್ಲಿ. ಓಡಿದೆ ಚಿಕನ್. Thai food, green curry. ಓಕೆ, ಗ್ರೀನ್ ಕರಿ. ಓಕೆ, ವೆಜಿಟೇಬಲ್ ಕೊಕೊನೆಟ್ ಇದು ರೈಸು ಎಲ್ಲ ಇದೆ ನೋಡಿ. ಸೂಪ್ ಕುಡಿತಾ ಇದ್ದೀವಿ ಈಗ.
Know that they ride or die. I keep boys by my side. Know that